ನನ್ನ ಹೆಸರು ನನ್ನ ಹೆಸರು ಎಸ್.ಎನ್.ಜಿ. ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಫೆಡರೇಷನ್ ಎಐಟಿಸಿ ಜಿಲ್ಲಾಧ್ಯಕ್ಷೆ. ನಾನು ಇವತ್ತಿನ ವಿಚಾರ ಏನಂತ ಹೇಳಿದ್ರೆ, ಮೊದಲಿಗೆ ಸ್ನೇಹಿತರ ಪರಿಚಯ ಮಾಡಿಸ್ಬಿಡ್ತೇನೆ. ನನ್ನ ಹೆಸರು ಎಂ.ಸಿ. ಡೋಂಗ್ರೆ ಅಂತ ಹೇಳಿ, ಹಾಸನ ಜಿಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ನ ಗೌರವಾಧ್ಯಕ್ಷ ನಾನು. ನನ್ನ ಬಲಕ್ಕೆ ಕೂತಿರೋರು ಕಾಮ್ರೇಡ್ ಎಸ್.ಎನ್. ಜಯಲಕ್ಷ್ಮಿ ಅಂತೇಳಿ, ಅವರು ಜಿಲ್ಲಾ ಅಧ್ಯಕ್ಷರವರು. ಅವರ ಪಕ್ಕದಲ್ಲಿ ಕೂತಿರೋರು ಕಾಮ್ರೇಡ್ ನಾಗರತ್ನ ಅಂತೇಳಿ, ಅವರು ಜಿಲ್ಲಾ ಖಜಾಂಚಿ. ಹಾಗೂ ನನ್ನ ಎಡಕ್ಕೆ ಕೂತಿರೋರು ಕಾಮ್ರೇಡ್ ವೇದಾವತಿ ಅಂತೇಳಿ, ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಮೀಟಿಂಗ್ ಕರೆದ ಉದ್ದೇಶ ಏನಂತ ಹೇಳಿದರೆ, 2ನೇ ತಾರೀಕು ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ನಿಂದ ಬ್ಯಾಂಗ್ಳೂರು ಚಲೋ ಕಾರ್ಯಕ್ರಮ ಇದೆ. ಬಜೆಟ್ ಪೂರ್ವ ಸ್ಟೇಟ್ ಗೌರ್ಮೆಂಟ್ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಅದಕ್ಕಿಂತ ಮೊದಲು ನಮ್ಮ ಕೆಲವು ಡಿಮ್ಯಾಂಡ್ಗಳನ್ನು ಸರ್ಕಾರದ ಗಮನಕ್ಕೆ ತರೋಣ ಅಂತೇಳಿ ಆ ದಿನ ಬ್ಯಾಂಗ್ಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತೆ. ಅದರ ಉಳಿದ ವಿವರಗಳನ್ನೆಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಜಯಲಕ್ಷ್ಮಿ ಅವರು 2/3/2026ರಂದು ನಾವು ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಬೇಡಿಕೆಯನ್ನ ಕೇಳ್ಕೊತಾ ಇದ್ದೀವಿ. ಮೊದಲನೇ ಬೇಡಿಕೆ ನಮ್ದು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಚುನಾವಣೆಗಿಂತ ಮೊದಲು ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ರು, 6ನೇ ಗ್ಯಾರಂಟಿ ಅಂತ ಹೇಳ್ಬಿಟ್ಟು. ಅದೇನಂತ ಹೇಳಿದ್ರೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ಮತ್ತು ಸಹಾಯಕಿಯರಿಗೆ 10,000 ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟು, ಆ ಭರವಸೆಯನ್ನ ಹುಸಿ ಮಾಡಿ ನಮಗೆ ನಮ್ಮ ಒಂದು ಬೇಡಿಕೆಯನ್ನ ನಿರಾಕರಿಸಿದ್ದಾರೆ. ಹಾಗಾಗಿ ಅದರ ವಿರುದ್ಧವಾಗಿ ಒಂದು ಚಳವಳಿಯನ್ನ ಮಾಡ್ತಾ ಇದ್ದೇವೆ. ಹಾಗೆ ಅಂಗನವಾಡಿಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ 2011ರಲ್ಲಿ ಸುಮಾರು 1000 ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ನಿವೃತ್ತಿಯನ್ನ ಹೊಂದಿದ್ದಾರೆ. ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿತ್ತು, ಗ್ರಾಜ್ಯುಟಿಯನ್ನ ಕೊಡಬೇಕು 2011ರಿಂದ ಅಂತ ಹೇಳಿ. ಅದನ್ನು ಕೂಡ ಉಲ್ಲಂಘನೆ ಮಾಡಿ ಕೊಟ್ಟಿಲ್ಲ. ಹಾಗಾಗಿ ಅದು ಕೂಡ ಒಂದು ಬೇಡಿಕೆ ಆಗಿದೆ. ಮತ್ತೆ ಒಂದು 3ನೇ ಬೇಡಿಕೆ ಅಂತ ಹೇಳಿದ್ರೆ, ಬಲವಂತವಾಗಿ BLO ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರ ಕೈಯಲ್ಲಿ. ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಫಲಾನುಭವಿಗಳಿಗೆ, ಅಂಗನವಾಡಿ ಕೇಂದ್ರಕ್ಕೆ ಬರ್ತಂತ ಫಲಾನುಭವಿಗಳಿಗೆ ನ್ಯಾಯವನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ತುಂಬಾ ಕೆಲಸ ಇರ್ತದೆ ಅವರಿಗೆ ಅಂಗನವಾಡಿ ಕೆಲಸದಲ್ಲಿ. ಈಗ BLO ಕೆಲಸ ಮಾಡಿದಾಗ ಸುಮಾರು ಸಾರಿ ತಾಲೂಕು ಆಫೀಸಲ್ಲಿ ಮೀಟಿಂಗ್ ಕರೀತಾರೆ, ಹಾಗೂ ಹೋದಾಗ ಫಲಾನುಭವಿಗೆ ಅನ್ಯಾಯ ಆಗ್ತದೆ. ಹಾಗಾಗಿ ನಮ್ಮನ್ನ BLO ಕೆಲಸದಿಂದ ಕೈ ಬಿಡಬೇಕು ಅಂತ ಸುಮಾರು ಸರಿ ಕೇಳ್ಕೊಂಡಿದ್ರು ಕೂಡ ಪುನಃ ನಮ್ಗೇನೆ ಕೆಲಸವನ್ನ ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ತುಂಬಾ ಯೋಜನೆಗಳು, ಯಾವುದೇ ಸರ್ಕಾರದಿಂದ ಯೋಜನೆಗಳು ಬಂದ್ರು ಕೂಡ ಫಸ್ಟ್ ಕೊಡೋದೇ ಅಂಗನವಾಡಿ ಕಾರ್ಯಕರ್ತೆಯರಿಗೆ. ಹಾಗಾಗಿ ನಮ್ಮನ್ನ ದಯಮಾಡಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಕೆಲಸಗಳನ್ನ ಮಾಡ್ಲಿಕ್ಕೆ ಬಿಡಬೇಕು, ನಮಗೆ BLO ಕೆಲಸದಿಂದ ಕೈ ಬಿಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀವಿ. ಹಾಗೂ 15 ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ನಮಗೆ ಯಾವುದೇ ಒಂದು ವೇತನವನ್ನ ಕೊಡ್ತಾ ಇಲ್ಲ, ಸಂಬಳ ಅಂತ ಕೊಡ್ತಾ ಇಲ್ಲ, ಗೌರವಧನ ಅಂತ ಹೇಳಿ ಕೊಡ್ತಾ ಇಲ್ಲ. ಗೌರವಧನ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ಬರೀ 2,700 ರೂಪಾಯಿ ಅಷ್ಟೇ ಕೊಡ್ತಾ ಇದ್ರು. ಹಾಗಾಗಿ ನಾವು ಮಾನ್ಯ ಶ್ರೀ ಪ್ರಧಾನಮಂತ್ರಿಯವರಾದ ಮೋದಿ ಅವರಿಗೆ ಬೇಡಿಕೆ ಹೇಳೋದೇನು ಅಂತಂದ್ರೆ, ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದು ಸಂಬಳ ಅಂತ ಕೊಡಿ, ನಿಗದಿಗೊಳಿಸಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದೀವಿ. ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ನಮ್ಮ ಹೋರಾಟ ಇದೆ. ಹಾಗಾಗಿ ಮತ್ತೆ LKG UKG ಪ್ರಾರಂಭ ಮಾಡ್ತಾ ಇದ್ದಾರೆ, ಅದನ್ನ ಅಂಗನವಾಡಿ ಕೇಂದ್ರದಲ್ಲಿ ಪ್ರಾರಂಭ ಮಾಡಬೇಕು ಅಂತ ನಮ್ಮ ಒಂದು ಬೇಡಿಕೆ ಆಗಿದೆ. ಮತ್ತೆ ಮೊಟ್ಟೆ ರೇಟ್ ಯಾವಾಗಲೂ ಒಂದೇ ನಿಗದಿತವಾದ ಮೊಟ್ಟೆ ರೇಟ್ ಇರ್ತದೆ ಅಂಗನವಾಡಿ ಮಕ್ಕಳಿಗೆ ಕೊಡುವಂಥದ್ದು. ಈಗ 7 ರೂಪಾಯಿ, 8 ರೂಪಾಯಿ, 9 ರೂಪಾಯಿ ಎಲ್ಲ ಆಗ್ತಾ ಇದ್ದಾಗ ಅದನ್ನ ಫಲಾನುಭವಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಅದರಲ್ಲೂ ಪ್ರತಿ ತಿಂಗಳು 25 ಮೊಟ್ಟೆಯನ್ನ ಕೊಡಬೇಕು ಅಂತ ಹೇಳ್ತಾರೆ. ಈಗಿನ ರೇಟಲ್ಲಿ ಅವ್ರು ಕೊಡೋದು 6 ರೂಪಾಯಿ ಮಾತ್ರ. ಅದನ್ನ ಮೊಟ್ಟೆ ರೇಟನ್ನ ಒಂದು ಏನಿರುತ್ತ ಮೊಟ್ಟೆ ರೇಟು ಅದನ್ನ ಕೊಡ್ಬೇಕು ಅಂತ ಕೊಡು ನಾವು ಬೇಡ್ಕೊತಾ ಇದ್ವಿ. ಮತ್ತೆ ಏನಂತಂದ್ರೆ, ಅಂಗನವಾಡಿ ಕಾರ್ಯಕರ್ತೆಯರನ್ನ ಪೌಷ್ಟಿಕ ಆಹಾರ ಒಂದು ಉತ್ತಮ ರೀತಿಯಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಒಂದು ತರಕಾರಿ ಬೆಳೆಯನ್ನ 50 ಪೈಸೆ ಕೊಡ್ತಾರೆ ಒಂದು ಫಲಾನುಭವಿಗೆ. ಈಗ 50 ಪೈಸೆಗೆ ಒಂದು ಚಾಕ್ಲೇಟ್ ಕೂಡ ಬರಲ್ಲ. ಹಾಗಾಗಿ ದಯಮಾಡಿ ಅದನ್ನ ಒಂದು ದರವನ್ನ ಹೆಚ್ಚಿಗೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೊಡ್ತಾ ಇರುವಂತ ಏನು ಗೌರವಧನ, ಆ ಗೌರವಧನವನ್ನ ತಗೊಂಡು ಗೌರವವಾಗಿ ಜೀವನ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಈಗಿನ ಬೆಲೆ ಏರಿಕೆಯಲ್ಲಿ ಆ ಗೌರವಧನ ಏನಕ್ಕೂ ಸಾಕಾಗ್ತಾ ಇಲ್ಲ ನಮ್ಗೆ. ಹಾಗಾಗಿ ನಮ್ಗೆ ಏನಿದೆ, ನಮ್ದು 6ನೇ ಗ್ಯಾರಂಟಿಯನ್ನು ಕೊಡ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ವಿ. ಈ ಬೆಲೆ ಏರಿಕೆಗೆ ಅನುಗುಣವಾಗಿ ನಮ್ಮ ಒಂದು ಬೇಡಿಕೆಗಳನ್ನ ಕೇಳ್ಕೊ
ಕೇಳ್ಕೊತಾ ಇದ್ದೀವಿ. ಹಾಗೇನೆ ಈ ಪ್ರಭಾರಮಂತ್ರಿ ಅಂತೇಳಿ ಇನ್ಚಾರ್ಜ್ ಆಗ್ತಾರೆ. ಈ ಕೆಲವು ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ತುಂಬಾ ದಿನದಿಂದ ಖಾಲಿ ಇದೆ, ಖಾಲಿ ಇದನ್ನ ಭರ್ತಿ ಮಾಡುವಾಗ ವರ್ಷಾಂತಿಕ 2-3 ವರ್ಷ ತಗೋತಾರೆ. ಅವಾಗ ಪಕ್ಕದ ಸೆಂಟರ್ಗೆ ಇವ್ರನ್ನ ಇನ್ಚಾರ್ಜ್ ಅಂತ ಹಾಕ್ತಾರೆ. ಬರೀ 100 ರೂಪಾಯಿ ಕೊಡ್ತಾರೆ. ಆ 100 ರೂಪಾಯಿಗೆ ಇವಳು ಹೋಗ್ಬಿಟ್ಟು ಕೆಲಸ ಮಾಡ್ಬೇಕಾಗ್ತದೆ. ಅದು ಕಷ್ಟಕರವಾಗಿರ್ತದೆ. ದಯಮಾಡಿ ಇದನ್ನು ಕೂಡ ಹೆಚ್ಚಿಗೆ ಮಾಡಬೇಕು ಅಂತ ಕೇಳ್ಕೊತಾ ಇದೀವಿ. ಅನುಕಂಪದ ಆಧಾರದಲ್ಲಿ ಈಗ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿ ಮರಣ ಹೊಂದಿದ ನಂತರ ಅವರಿಗೆ, ಅವ್ರ ಮಕ್ಕಳಿಗೆ ಅಥವಾ ಸೊಸೆಯವರಿಗೆ ಕೊಡ್ಬೇಕು ಕೆಲಸವನ್ನ ಅಂತಿದೆ. ಅದನ್ನು ಕೂಡ ಜಾಗೃತಿಯಾಗಿ ಆಗ್ತಾ ಇಲ್ಲ. ಅದು ಕೂಡ ಒಂದು ಬೇಡಿಕೆ ಆಗಿದೆ ನಮ್ದು. ಅಂಗನವಾಡಿ ಕೇಂದ್ರಗಳಲ್ಲಿ ಸಾದಿಲ್ವಾರು ವೆಚ್ಚ ಅಂತ ಕೊಡ್ತಾರೆ. ಆ ಸಾದಿಲ್ವಾರು ವೆಚ್ಚವನ್ನು ಕೊಟ್ಬಿಟ್ಟು ಮತ್ತೆ ವಾಪಸ್